ಧರ್ಮಸ್ಥಳ ಫೈಲ್ಸ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕಡೆಗೂ ಧರ್ಮ ರಕ್ಷಕ ಎಂಟ್ರಿ ಆಗಿದ್ದಾನೆ. ನಾಡಿದ್ದು ಕ್ಷೇತ್ರಕ್ಕೆ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಬರಲಿದ್ದಾರೆ. ಕಟ್ಟ ಕಡೆಯದಾಗಿ ಆದರೂ ಕೂಡ ಧರ್ಮ ರಕ್ಷಕ ಎಂಟ್ರಿ ಕೊಟ್ರಲ್ಲ ಅಂತ ಹೇಳಿ ಕಲ್ಯಾಣ್ ಅಭಿಮಾನಿಗಳು ಕರ್ನಾಟಕದಿಂದ ಸಂಭ್ರಮ. ಧರ್ಮಸ್ಥಳ ದೇವಳಕ್ಕೆ ಭೇಟಿ ನೀಡಲಿರುವ ಆಂಧ್ರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಲಿರುವ ಡಿಸಿಎಂ ಪಿಕೆ ಅರ್ಥಾತ್ ಪವನ್ ಕಲ್ಯಾಣ್, ಕ್ಷೇತ್ರ ಧರ್ಮಸ್ಥಳದ ಪರ ಬ್ಯಾಟ್ ಮಾಡಲಿರುವಂತಹ ಪಿಕೆ ಕಳೆದ ವಾರ ಪವನ್ ಅಭಿಮಾನಿಗಳಿಂದ ಚಲೋ ವೈಜಾಗ್, ರಾಜ್ಯದಲ್ಲಿ ಸನಾತನ ಧರ್ಮ ರಕ್ಷಿಸಲು ಮುಂದಾಗುವಂತೆ ಮನವಿಯನ್ನು ಮಾಡಿಕೊಂಡಿತು. ಅಭಿಮಾನಿಗಳ ಕರೆಗೆ ಓಗೊಟ್ಟ ಡಿಸಿಎಂ ಪವನ್ ಕಲ್ಯಾಣ್ ಧರ್ಮಸ್ಥಳಕ್ಕೆ ಬರಲಿದ್ದಾರೆ. ಒಂದು ತರಹದ ವಿಭಿನ್ನ ರಾಜಕಾರಣಿ, ಒಂದು ತರಹದ ಪವರ್ಫುಲ್ ನಿಲುವುಗಳನ್ನು ಸದಾಕಾಲ ವ್ಯಕ್ತಪಡಿಸುವ ಜೊತೆಗೆ ನರೇಂದ್ರ ಮೋದಿ ಸರ್ಕಾರಕ್ಕೂ ತೀರಾ ಹತ್ತಿರವಾಗಿರುವ ಪವನ್ ಕಲ್ಯಾಣ್ ಸಿನಿಮಾ ಕ್ಷೇತ್ರದಲ್ಲಿ ಗಳಿಸದೇ ಇರತಕ್ಕಂತಹ ಹೆಸರು, ಗಳಿಸದೇ ಇರತಕ್ಕಂತಹ ಖ್ಯಾತಿ ಪಡೆದದ್ದು ರಾಜಕಾರಣದಲ್ಲಿ. ಆತನ ಪಕ್ಷ ತೆಗೆದುಕೊಂಡದ್ದು ಬೆರಳೆಣಿಕೆಯ ಸೀಟುಗಳೇ ಆಗಿದ್ರೂ ಕೂಡ ನರೇಂದ್ರ ಮೋದಿಯೂ ಕೂಡ ನೆನಪಿಸಿಕೊಳ್ಳುವಂತಹ ಒಂದು ತರಹದ ಸಮಯ ಸಂದರ್ಭವನ್ನು ಸೃಷ್ಟಿ ಮಾಡಿದವರು. ಸನಾತನ ಸನಾತನ ಅಂತ ಹೇಳಿ ದಿನಕ್ಕೆ 40 ಬಾರಿ ಜಪ ಮಾಡುವ ಪವನ್ ಕಲ್ಯಾಣ್ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾಕೆ ಎಂಟ್ರಿ ಕೊಡಲಿಲ್ಲ ಅನ್ನೋ ಕುತೂಹಲ ಇತ್ತು. ಸೊ ಆ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಪವನ್ ಕಲ್ಯಾಣ್ ಇನ್ನೇನು ಕೆಲವೇ ದಿನಗಳಲ್ಲಿ ಧರ್ಮಸ್ಥಳದ ದೇವಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಧರ್ಮಾಧಿಕಾರಿ ಅವರನ್ನು ಭೇಟಿ ಮಾಡಿ ಆ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ನಡೆಸಲಿದ್ದಾರೆ ಎನ್ನುವಂಥ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಧರ್ಮಸ್ಥಳದ ದೇವಳಕ್ಕೆ ಭೇಟಿ ನೀಡಲಿರುವ ನಟ ಪವನ್ ಕಲ್ಯಾಣ್, ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಲಿರುವಂತಹ ಡಿಸಿಎಂ ಪಿಕೆ, ಕ್ಷೇತ್ರ ಧರ್ಮಸ್ಥಳದ ಪರ ಬ್ಯಾಟ್ ಮಾಡಲಿರುವ ಪಿಕೆ, ಕಳೆದ ವಾರ ಪವನ್ ಅಭಿಮಾನಿಗಳಿಂದ ಚಲೋ ವೈಜಾಗ್ ನಡೆದಿತ್ತು. ರಾಜ್ಯದಲ್ಲಿ ಸನಾತನ ಧರ್ಮ ರಕ್ಷಣೆ ಮಾಡೋದಕ್ಕೆ ಮುಂದಾಗುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು. ಅಭಿಮಾನಿಗಳ ಕರೆಗೆ ಓಗೊಟ್ಟ ಡಿಸಿಎಂ ಪವನ್ ಕಲ್ಯಾಣ್ ಸೆಪ್ಟೆಂಬರ್ 11ರಂದು ಬೆಳಗ್ಗೆ ಧರ್ಮಸ್ಥಳಕ್ಕೆ ಆಂಧ್ರ ಡಿಸಿಎಂ ಬರಲಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನೆಲೆ ವಿಸ್ತರಿಸಿಕೊಳ್ಳಲಿದೆಯಾ ಜನಸೇನಾ ಪಕ್ಷ ಅನ್ನೋ ಚರ್ಚೆಗಳು ಕೂಡ ಈಗ ಗರಿಗೆದರಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.